வேண்டாம். நான்லாம் கற்பூரம் ஏத்திட்டு தீபாவளி ஏறினா நீ கோயில் போய் வேற ஏறியா? என்ன 1 கோடி ரூபா கற்பூரம் வாங்கி கொடுங்க. இது அது தெரியாம தானே பண்ண. எல்லாருமே செத்தே போயிடலாமே. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮತ್ತೊಂದು ಕನ್ನಡದಲ್ಲಿ ಡಬ್ಬಿಂಗ್ ಆಗಿರುವ ಒಂದು ಸಸ್ಪೆನ್ಸ್ ಒಂದು ಒಳ್ಳೆ ಮಿಸ್ಟಾರಿಕಲ್ ಸಿನಿಮಾ OTTಗೆ ಬಿಡುಗಡೆ ಆಗಿದೆ. ಸೊ ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಮತ್ತೊಂದು ಕನ್ನಡ ಡಬ್ಬಿಂಗ್ ಸಿನಿಮಾ ಅಂದರೆ ಕೆನಾತಂ ಕಾಣಂ ಅಂತ. ಈ ಒಂದು ಸಿನಿಮಾ ಒಂದು ತಮಿಳು ಇಂಡಸ್ಟ್ರಿಯಿಂದ ಬಂದಿರುವ ಈ ಸಿನಿಮಾ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಪ್ರತಿ ದಿನಾಲು ಆ ಹಳ್ಳಿ ಜನಗಳು ನೀರಿಗಾಗಿನೇ ತುಂಬಾನೇ ಕಷ್ಟ ಪಡಬೇಕಂತ ಒಂದು ಸಂದರ್ಭ ಇರುತ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಅಂದರೆ ವೀಲ್ ಹಾಕುವಾಗ ಅಂದರೆ ನೀರಿಗೆ ಬೋರ್ ನಾವೇಳ್ತೀವಿ, ಸೊ ಅದನ್ನು ಹಾಕುವಾಗ ಅವ್ರಿಗೆ ದಿಢೀರ್ನೆ ಡೈನೋಸರ್ನ ಮೂಳೆಗಳು ಸಿಗುತ್ತವೆ. ಆ ಒಂದು ಮೂಳೆಗಳು ಸಿಕ್ಕ ಮೇಲೆ ಆ ಒಂದು ಹಳ್ಳಿಯ ಕಥೆನೇ ಬದಲಾಗುತ್ತದೆ. ಸೊ ಅಷ್ಟಕ್ಕೂ ಆ ಹಳ್ಳಿಯಲ್ಲಿ ಏನಾಗುತ್ತೆ, ಯಾರೆಲ್ಲ ಎಂಟ್ರಿ ಕೊಡ್ತಾರೆ, ಆ ಒಂದು ಹಳ್ಳಿಯನ್ನು ಹೇಗೆಲ್ಲ ಕಂಟ್ರೋಲ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಕಂಪ್ಲೀಟ್ ಆಗಿ ಈ ಒಂದು ಮೂವಿ ರಿವ್ಯೂ ಕೊನೆ ತನಕ ನೋಡಿ. ಸೊ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾನು ಮಾಡುವಂಥ ಕೆಲಸ ಆಗ್ಬೋದು, ನಾನು ಮಾಡುವಂಥ ಮೂವಿ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ, ಇಷ್ಟ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಈ ಸಿನಿಮಾದ ಕತೆ ಕಡೆ ನೋಡೋಣ. ಸಿನಿಮಾದ ಕತೆ ಬಗ್ಗೆ ಬಂದರೆ, ಒಂದು ಬಡ ಹಳ್ಳಿ ಇರುತ್ತದೆ. ಆ ಹಳ್ಳಿಯಲ್ಲಿ ಪ್ರತಿ ದಿನಾಲು ನೀರಿಗೆ ದೊಡ್ಡ ಸಮಸ್ಯೆ ಇರುತ್ತೆ. ಯಾಕಂದರೆ ಸರಿಯಾದ ಟೈಮಲ್ಲಿ ಮಳೆ ಬರ್ತಿರಲ್ಲ, ಬೆಳೆಗಳು ತುಂಬಾನೇ ನಾಶವಾಗಿರುತ್ತೆ. ಆ ಹಳ್ಳಿ ಜನರು ಕೂಡ ಆ ಕಲೆಕ್ಟರ್ ಹತ್ರ ಹೋಗಿ ಪ್ರತಿ ದಿನಾಲು ಒಂದೊಂದು ಲೆಟರ್ ಕೂಡ ಕೊಡ್ತಾರೆ. ಬಟ್ ಆದರೆ ಅವ್ರು ಏನು ಕೂಡ ಚೂರು ಅವ್ರನ್ನು ಕೇರ್ ಕೂಡ ಮಾಡಲ್ಲ. ಆದರೆ ಇವ್ರ ಹಳ್ಳಿ ಜನಗಳು ಸೇರಿ ಒಂದು ನಿರ್ಧಾರ ತೆಗೆದುಕೊಂಡು ಒಂದು ವೀಲ್ ಹಾಕ್ಬೇಕಂತ ಒಂದು ಪ್ಲಾನ್ ಮಾಡ್ತಾರೆ. ಸೊ ವೀಲ್ ಏನು ಹಾಕ್ತಾರೆ, ಹಾಕುವಂತ ಒಂದು ಸಂದರ್ಭದಲ್ಲಿ ನೀರಿಗೆ ಬದಲು ಡೈನೋಸರ್ನ ಅಸ್ಥಿ ಪಂಜರಗಳು ಅವ್ರಿಗೆ ಸಿಗುತ್ತವೆ. ಸೊ ಆ ಅಸ್ಥಿ ಪಂಜರ ನೋಡಿದ ಆ ಹಳ್ಳಿ ಜನರು ತುಂಬಾನೇ ಶಾಕ್ಗೆ ಒಳಗಾಗ್ತಾರೆ. ಆ ನಂತರ ಆ ಒಂದು ಸುದ್ದಿ ಹೇಗೋ ಗೌರ್ಮೆಂಟ್ಗೆ ಮುಟ್ಟುತ್ತದೆ. ಆ ಒಂದು ಗೌರ್ಮೆಂಟ್ ಮುಟ್ಟಿದ ಮೇಲೆ ದಿಢೀರ್ನೆ ಎಲ್ಲ ಆಫೀಸರ್ಸ್ ಆಗ್ಬೋದು, ಕಲೆಕ್ಟರ್ ಆಗ್ಬೋದು, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬೋದು, ಎಲ್ಲರೂ ಆ ಒಂದು ಹಳ್ಳಿಗೆ ಎಂಟ್ರಿ ಕೊಡ್ತಾರೆ. ಆ ಒಂದು ಹಳ್ಳಿಗೆ ಎಂಟ್ರಿ ಕೊಟ್ಟ ಮೇಲೆ ಫಸ್ಟ್ ಮಾಡೋದು ಅವ್ರ ಕೆಲಸ ಇಡೀ ಹಳ್ಳಿಯನ್ನೇ ಕಂಟ್ರೋಲ್ ಮಾಡ್ತಾರೆ. ಸೊ ಆಗನೇ ಮತ್ತೆ ಪ್ರತಿ ಒಂದು ಸುದ್ದಿ ಎಲ್ಲ ಕಡೆ ದೊಡ್ಡದಾಗಿ ಸ್ಪ್ರೆಡ್ ಅಂದರೆ ನ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ. ಎಲ್ಲರೂ ಗಮನ ಈ ಹಳ್ಳಿ ಮೇಲೇನೆ ಬರುತ್ತೆ. ಒಂದು ಟೈಮಲ್ಲಿ ಈ ಹಳ್ಳಿಯನ್ನು ಯಾರು ಕೂಡ ಕಣ್ಣೆತ್ತಿ ನೋಡುದಿಲ್ಲ. ಆದರೆ ಈ ಹಳ್ಳಿಗಾಗಿ ಎಲ್ಲ ಜನರು ಬಂದು ಅಲ್ಲಿ ಆ ಒಂದು ಡೈನೋಸರ್ನ ಅಸ್ಥಿಪಂಜರನ್ನು ವಿಸಿಟ್ ಕೂಡ ಮಾಡ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ಆ ಪೊಲಿಟಿಕ್ಸ್ ಬರುತ್ತೆ, ಅಂದರೆ ರಾಜಕಾರಣಿಗಳು ಕೂಡ ಅಲ್ಲಿ ಎಂಟ್ರಿ ಮಾಡ್ತಾರೆ. ನಂತರ ಕರಪ್ಷನ್ಸ್ ಏನೇನೋ ಮಾಡ್ತಾರೆ. ಅದ್ರ ಜೊತೆಗೆ ಈ ವಿಲೇಜ್ ಅವರು ಕೂಡ ತುಂಬಾನೇ ಕಷ್ಟ ಪಡ್ತಿರ್ತಾರೆ. ಬಟ್ ಯಾರು ಕೂಡ ಗಮನ ಕೂಡ ಕೊಡೋದಿಲ್ಲ ಅದ್ರ ಹತ್ರ. ಸೊ ಹೇಗೋ ಈ ಒಂದು ಸ್ಟೋರಿ ದೊಡ್ಡ ನ್ಯಾಷನಲ್ ನ್ಯೂಸ್ ಆಗಿ ಬಿಡ್ತದೆ. ಮುಂದೆ ಏನಾಗುತ್ತೆ, ಈ ಒಂದು ಸಿನಿಮಾ ಸ್ಟೋರಿ ತುಂಬಾ ಒಂದು ಇಂಟ್ರೆಸ್ಟ್ ಆಗಿದೆ. ಬಟ್ ಸ್ಟಾರ್ಟಿಂಗ್ ಸಿನಿಮಾ ನೋಡುವಾಗ ಸ್ವಲ್ಪ ಇದೇನು ಒಂದು ಹಳ್ಳಿಯಲ್ಲಿ ನಡೆಯುವಂತ ಒಂದು ಕತೆ ಅಂತ ಅನಿಸುತ್ತೆ. ಬಟ್ ಆದ್ರೆ ಹೋಗ್ತಾ ಹೋಗ್ತಾ ಈ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಆಗಿದೆ, ಸ್ಟೋರಿ ಫುಲ್ ಪವರ್ಫುಲ್ ಆಗಿದೆ. ನಿಮಗೆ ಒಂದು ಒಳ್ಳೆ ಒಂದು ಎಕ್ಸಾಂಪಲ್, ಇವಾಗ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಹೇಗೆ ನಿಮಗೆ ಫೀಲ್ ಮಾಡಿಸುತ್ತೆ, ಸೊ ಅದೇ ರೀತಿ ಇದು ಕೂಡ ನಿಮಗೆ ಫೀಲ್ ಮಾಡಿಸುತ್ತೆ. ಸೊ ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡ ಭಾಷೆ ಅಲ್ಲಿನೇ ನಿಮಗೆ ನೋಡಕ್ಕೆ ಸಿಗುತ್ತದೆ. ಸೊ ಹಾಗೆ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದ್ರೆ ವಿಲೇಜ್ ಅವರು ಎಲ್ಲರೂ ಒಂದಾಗಿ ಈ ತಮಗಿರುವಂಥ ಸಮಸ್ಯೆಗಳನ್ನು ವಿರುದ್ಧ ಫೈಟ್ ಕೂಡ ಮಾಡ್ತಾರೆ. ಆದರೆ ನಿಜವಾದ ಸತ್ಯಗಳು ಪ್ರತಿ ಒಂದೊಂದು ಏನು ಸಮಸ್ಯೆ ಆಗ್ತದೆ, ಆ ಒಂದು ಸಮಸ್ಯೆ ಹಿಂದ್ಗಡೆ ಯಾರೆಲ್ಲ ಇದ್ದಾರೆ ಅಂತ ಪ್ರತಿ ಒಂದೊಂದು ರಿವೀಲ್ ಕೂಡ ಮಾಡ್ತಾರೆ ಕ್ಲೈಮ್ಯಾಕ್ಸ್ ಅಲ್ಲಿ. ಆದರೆ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ನಂತರ ಒಂದು ಒಳ್ಳೆ ಒಂದು ನಿಮಗೆ ಬೇಕಾಗಿರುವಂಥ ಒಂದು ಹಳ್ಳಿಗೆ ಬೇಕಾಗಿರುವಂಥ ಸವಲತ್ತುಗಳು ಸೌಲಭ್ಯಗಳನ್ನು ಕೂಡ ಚೆನ್ನಾಗಿನೇ ಏನೆಲ್ಲ ಕೊಡಬೇಕು ಸರ್ಕಾರ, ಆ ಒಂದು ಸರ್ಕಾರ ಕೊಟ್ಟಂತ
ಆ ಎಲ್ಲ ಸವಲತ್ತುಗಳನ್ನು ಯೋಜನೆಗಳು ಹಳ್ಳಿಗೆ ಹೇಗೆ ಮುಟ್ಟಿಸ್ಬೇಕು ಅನ್ನೋದು ಗೊತ್ತಿರಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಕೂಡ ಇದೆ. ಸೊ ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರ್ ಇದೆ ಒಂದೊಳ್ಳೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳಬಹುದು. ನನ್ನ ಪ್ರಕಾರ ಈ ಸಿನಿಮಾನ ಪರ್ಸನಲಿ ನನಗೆ ಇಷ್ಟವಾಯಿತು, ಒಂದು ಒಳ್ಳೆ ಸಿನಿಮಾವಾಗಿದೆ. ಸೊ ಇದು ಆಗಿತ್ತು ಈ ಒಂದು ಸಿನಿಮಾದ ಒಂದು ಸಣ್ಣ ಸಿಂಪಲ್ ರಿವ್ಯೂ ಅಪ್ಡೇಟ್ ವಿಡಿಯೋ. ಸೊ ಕಂಟೆಂಟ್ ಆಗ್ಬೋದು, ನಾವು ಮಾಡುವಂಥ ಕೆಲಸ ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ. ಮತ್ತೆ ಬೇರೆ ಮೂವಿ ರಿವ್ಯೂದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರು ಕಾಯ್ತರಿ. ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ.